Our hearts beat to the city streets. ಇಲ್ಲೇ ನಾವು ಸುತ್ತರಿತಿರ್ತೀವಿ ನಮ್ಮನೇಲಿ ಟೀ ಶರ್ಟಿಗಾಗಿ ಅಂತ. We rise like tall buildings as ಫೋನ್ ಮಾಡಿ ಹೊರಟ್ಲ ಅಂತ. they take us higher. The night's young and it's just begun as she puts her hand. ಇಲ್ಲಿದೆ ನೋಡಿ ರೆಡ್. ಹಾಂ We wanna chase the ಎಷ್ಟು? night, wanna dance to the light, pull stars from the sky, just two hearts running wild. Never sleep, never stop, as we shout from the top. Now the morning is the afternoon. ಅಲ್ಲ ಹೇಳಿದ್ರಲ್ಲಿ ಬರ್ತಾ ಇತ್ತು 1:30 ಗಂಟೆ ಲೇಟಾಗಿ ಬಂದಿದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಶಿವಮೊಗ್ಗ ಹೊರಟಿದ್ದೀವಿ. ಯಾಕೆ ಅಂದರೆ ನಾನೇ ಹೇಳ್ತೀನಿ, ಅವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಇವತ್ತು ನಾನು ಅವತ್ತು ಬ್ಲೌಸ್ ಎಲ್ಲ ಕೊಟ್ಟು ಬಂದಿದ್ದೆ ಅಲ್ವಾ, ಅದು ಕೊಡ್ತೀನಿ ಅಂತ ಹೇಳಿದ್ರು. ಇದು ತುಂಬ ಮುಂಚೆನೇ ಕೊಡ್ತೀನಿ ಅಂದಿದ್ರು. ನಾವು ಯಾವಾಗಲೂ ಲೇಟಾಗಿ ಇಸ್ಕೊಂಬರೋದೇ ಜಾಸ್ತಿ. ನಾನು 3-4 ದಿನದಿಂದ ಫೋನ್ ಮಾಡ್ತಾ ಇದ್ದೆ ಅವರಿಗೆ. 1-2 ದಿನ ಸಿಗ್ಲಿಲ್ಲ. ಆಮೇಲೆ ಸಿಕ್ಕಿದ್ರು. ಬ್ಲೌಸ್ ಇನ್ನು ಸ್ಟಿಚ್ ಆಗಿಲ್ಲ ಅಂತ ಹೇಳಿದ್ರು. ನೆನ್ನೆ ತನಕನೂ ಸ್ಟಿಚ್ ಆಗಿಲ್ಲ ಅಂತ ಹೇಳಿದ್ರು. ಬನ್ನಿ ಮೇಡಮ್, ಇವತ್ತು 4 ಗಂಟೆಗೆ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರು. ನೋಡಬೇಕು ಏನಾಗುತ್ತೆ ಏನು ಎತ್ತ ಅಂತ. ಅದೇ ಅದನ್ನು ಇಸ್ಕೊಂಡಂಗಾಯ್ತು. ಹಾಗೇನೆ ಸ್ವಲ್ಪ ನಂದು ಏನೇನೋ ಕೆಲಸಗಳಿತ್ತು. ಗಣಪತಿ ಹಬ್ಬದಕ್ಕಿಂತ ಮುಂಚೆನ ವ್ಲಾಗ್ ಇದು. ನಾನು ಈ ಸಲ ಗಣಪತಿ ಹಬ್ಬದ ವ್ಲಾಗ್ನ ಸ್ವಲ್ಪ ಲೇಟಾಗಿ ಹಾಕ್ತೀನಿ. ಯಾಕೆ ಗೊತ್ತಾ, ಹಬ್ಬದ ಟೈಮಲ್ಲಿ ಹಾಕಿದ್ರೆ ನನಗೆ ಗಣಪತಿ ಹಬ್ಬದ್ದು ವಿಡಿಯೋಗಳು ವ್ಯೂಸೇ ಬರೋದಿಲ್ಲ. ಯಾಕೆ ಗೊತ್ತಾ, ಇವಾಗ ನಾನು ನೋಡ್ತಾ ಇದ್ದೀನಿ. ಇವಾಗ ನಿಲ್ಲಿಸ್ತೀರಾ? ಅದೇ ನನಗಿಲ್ಲಿ ಆನೆ ಇದೆ ಅದಿದೆ ಅಂತ ಹೇಳಿ. ಇದ್ರದ್ದು ಇನ್ನೊಂದು ಕತೆ ಹೇಳ್ತೀನಿ ಆಮೇಲೆ. ವರಮಹಾಲಕ್ಷ್ಮಿದು ಇವಾಗಿನೂ ಹಾಕ್ತಾ ಇದ್ದಾರೆ. ಅಂದ್ರೆ ಆಗಿನೇ 10-15 ದಿನ ಆಗೋಗಿದೆ. ಇನ್ನು ಗಣಪತಿ ಹಬ್ಬ ಬ್ಲಾಗ್ ಹಾಕೋ ಟೈಮಲ್ಲಿ ಹಾಕ್ತಾ ಇದ್ದಾರೆ. ನಾನೇ ಮುಂಚೆ ಹಾಕ್ಬಿಟ್ನಾ ಅಂತ ಅನಿಸ್ತಾ ಇತ್ತು. ನಾನು ಕುತ್ಕೊಂಡು ಎಡಿಟ್ ಮಾಡಿ, ಯಾರೋ ಒಬ್ರು ನಂಗೆ ಕಮೆಂಟ್ ಹಾಕಿದ್ರು, ನೆಕ್ಸ್ಟ್ ಇಯರ್ಗೆ ಹಾಕ್ತೀರಾ ಅಂತ ಹೇಳಿ ಒಂದು ಕಮೆಂಟ್ ಹಾಕಿದ್ರು. ನಂಗೆ ಅವ್ರು ಕಮೆಂಟ್ ಹಾಕಿದ ಮೇಲೆ ಹಬ್ಬದ ವಿಡಿಯೋಗಳನ್ನ, ನಾನು ಹಳೆ ವಿಡಿಯೋಗಳನ್ನ ಹಾಗೆ ಇಟ್ಕೊಂಡು ಆ ವಿಡಿಯೋಗಳನ್ನ ಹಾಕ್ತಾ ಇದ್ದೆ. ಈ ಸಲ ಹಾಗೆ ಮಾಡಿದ್ದೆ ನಾನು. ಇಲ್ಲ, ಹಾಗೆ ಮಾಡ್ತೀನಿ, ಆದ್ರೆ ಗಣಪತಿ ಹಬ್ಬದ್ದು 1 ವೀಕ್ ಆದ ನಂತರ ಹಾಕ್ತೀನಲ್ಲ ರೀ. ಇದೆಲ್ಲ ವಿಡಿಯೋಗಳನ್ನ ಹಾಕಿ ಕಂಟಿನ್ಯೂಟಿ ಇಟ್ಕೊಂಡು ಹಾಕ್ತೀನಿ. ಎಂತದ ಹೇಳೋಣ ಅನ್ಕೊಂಡೆ ಮರ್ತೋಯ್ತು. ಚಿನ್ನಿನೂ ಅದೇ ಬರ್ತಾಳೆ ಇವತ್ತು. ಅವಳಿಗೆ ಏನಂದ್ರೆ ಹೇಳಿದ್ನ ಚಿನ್ನಿ ಬರ್ತಾಳೆ ಅಂತ ಮುಂಚೆ ಹೇಳಿಲ್ಲಲ್ಲ, ಎಂತದೇನೋ ಗೊತ್ತಿಲ್ಲ ನಂಗೆ. ಚಿನ್ನಿ ಇವತ್ತು ಬರ್ತಾಳೆ ಹಬ್ಬಕ್ಕೆ ಅಂತ ಹೇಳಿ. ಶ್ರೇಯು ಬರೋದಿಲ್ಲ, ಅವನಿಗೆ ರಜಾ ಇಲ್ಲ. ಎಕ್ಸಾಮ್ ಆದ ನಂತರ ಅವನಿಗೆ ರಜಾ ಕೊಡ್ತಾರೆ. ಚಿನ್ನಿ ನಾಳೆ ಬರ್ತೀನಿ ಅಂತ ಹೇಳಿದ್ಲು. ಆಮೇಲೆ ಹೇಳಿದ್ಲು ನಿನ್ನೆ ಸಂಜೆ ಫೋನ್ ಮಾಡಿ 1 ಗಂಟೆಗೆ ನಂಗೆ ಕ್ಲಾಸ್ ಮುಗಿಯುತ್ತೆ, ಆಮೇಲೆ ನನಗೆ ಕ್ಲಾಸ್ ಇಲ್ಲ, ಮತ್ತೆ ಎಲ್ಲರೂ ಹಾಸ್ಟೆಲಲ್ಲಿ ಊರಿಗೆ ಹೋಗಿದ್ದಾರೆ ಅಂತ ಹೇಳಿದ್ಲು. ಹಂಗಾರೆ ನೀನು 2 ಗಂಟೆ ಟ್ರೈನಿಗೆ ಬಾ ಅಂತ ಹೇಳಿದ್ವಿ. ಇಲ್ಲ, ಅವಳೇ ಐಡಿಯಾ ಕೊಟ್ಲದು 2 ಗಂಟೆ ಟ್ರೈನಿಗೆ ಬರಲ್ಲ ಅಂತ. ಹ್ಞೂ ಅಂತ ಹೇಳಿದೆ. ಆಮೇಲೆ ನಂದು ಬ್ಲೌಸ್ ಬೇರೆ ಇಸ್ಕೊಳ್ಳೋದಿತ್ತಲ್ವಾ, ಹಾಗಾಗಿ ಅದನ್ನು ಇಸ್ಕೊಂಡಂಗಾಯ್ತು ಅಂತ ಹೇಳಿ ಮಾಡಿದೆ. ನೆನ್ನೆ ತನಕ ಬ್ಲೌಸ್ ಆಗಿಲ್ಲ ಅಂತ ಹೇಳಿದ್ರು. ಇವತ್ತೇನೋ 4 ಗಂಟೆಗೆ ಕೊಡ್ತೀನಿ ಅಂದಿದ್ದಾರೆ. ಗೊತ್ತಿಲ್ಲ ಅದು ಏನಾಗುತ್ತೆ ಏನು ಅಂತ ಹೇಳಿ. ಹಾಗೆಯೇ ನಂಗೆ ಒಂಚೂರು ಏನಾದ್ರು ತೊಗೊಳೋದಿತ್ತು. ಹಾಗಾಗಿ ಇವತ್ತು ಶಿವಮೊಗ್ಗ ಪ್ಲಾನ್ ಮಾಡಿ ಹೊರಟ್ವಿ. ಎಷ್ಟು ಗಂಟೆಗೆ ಈಗ? 10:15. ಸ್ವಲ್ಪ ಬೇಗನೆ ಹೊರಟಿದ್ದೀವಿ. ತುಂಬ ಕೆಲಸ ಇದೆ ನನಗೆ. ಹಾಗಾಗಿ ಅದೆಲ್ಲದನ್ನು ಮುಗಿಸ್ಕೊಂಡು, ಹೋದ್ಸಲ ಹೋದಾಗ ಅದು 1-2 ಕೆಲಸ ಮಾತ್ರ ನಮ್ಮ ಮನೆಯವರು ಹೇಳಿದ್ರು, ಅದಷ್ಟೇ ಮುಗಿಸ್ಕೊಂಡು ಬರಬೇಕು ಅಂತ. ಈ ಸಲ ಇಲ್ಲ, ಇಡೀ ದಿನ. ಅವರಿಗೆ ಇಷ್ಟು ಬೇಗ ಹೊರಡಕ್ಕೆ ಇಷ್ಟ ಇಲ್ಲ. ಏನ್ ಮಾಡ್ತೀಯಾ, ಆಮೇಲೆ ಸಂಜೆ ರಾತ್ರಿ 9 ಗಂಟೆಗೆ ಅನ್ಸುತ್ತಲ್ಲಿ ಟ್ರೈನ್ ಬರೋದಲ್ಲ, ಅಲ್ಲಿ ತನಕ ಏನ್ ಮಾಡ್ತೀಯ ಅಂದ್ರು ನಾನು ನಿಮಗೆ ಟೈಮ್ ಪಾಸ್ ಮಾಡಿಸ್ತೀನಿ, ನನ್ನ ಜೊತೆಗೆ ಬನ್ನಿ ಅಂತ ಅದೇ ಹೊರಟಿದ್ದೀವಿ. ಇವತ್ತು ಶಿವಮೊಗ್ಗ ಸ್ವಲ್ಪ ಶಾಪಿಂಗು ಇದೆ. ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಚಿನ್ನಿದು ಕರ್ಕೊಂಬಂದಂಗಾಗುತ್ತೆ ಅಂತ. ಹಾಗಾಗಿ ಮತ್ತೆ ನಾಳೆ ಹಾಗೇನೆ ನಾವು ನೋಡಿ, ನಾಳೆ ಏನು ಅಂತ ಹೇಳಿ ನಾಳೆನೇ ನೋಡಿ ಅಲ್ಲ ರೀ, ಹೇಳಕ್ ಹೋಗ್ಬಾರ್ದು ಇವತ್ತು. ಇಲ್ಲಿದೊಂದು ಕತೆ ಹೇಳ್ತೀನಿ ಅಂತ ಗೊತ್ತಾ. ಹೋದ್ಸಲ ನಾವು ಹೊರಗೋಗಿದ್ವಿ ಶಿವಮೊಗ್ಗ, ಗೊತ್ತಾ, ಬ್ಲೌಸ್ ಕೊಡೋದಕ್ಕೆ ಅಂತ ಹೋಗಿದ್ದೆ ಅಲ್ಲ. ಆವಾಗ ಇಲ್ಲಿ ಎಲ್ಲಿಂದ ಬಂದಿದ್ದು ಅಂದರು, ಶಿರಡಿಯಿಂದ ನಾವು ಕಾಲು ನಡಿಗೆಯಲ್ಲಿ ಬಂದಿದ್ದೀವಿ ಅಂತೇಳಿ ಒಂದು ಬ್ಯಾಚು ನಮಗೆ ಹಿಂಗೆ ಪಾಸ್ ಆಯ್ತು. ಇಲ್ಲೇನೆ ಇನ್ನೊಂದು ಬ್ಯಾಚು ಸಿಕ್ತು. ಕೆಲಸದವ್ರ ಫೋನು.
ಅಲ್ಲಿ 2 ಗುಂಪು ಸಿಕ್ತು ನಮಗೆ. ಒಂದು ಗುಂಪು ನಾವು ಬಂದ್ಬಿಟ್ವಿ ಮುಂದೆ, ಇನ್ನೊಂದು ಗುಂಪು ಸಿಕ್ತು. ನಮ್ಮನೆಯವ್ರು ನಿಲ್ಸಿದ್ರು ಯಾಕೆ ಏನು ಇರಬಹುದು ಅಂತ ಹೇಳಿ. ಆಮೇಲೆ ಅವ್ರು ಏನಂದ್ರು ಅಂದ್ರೆ, ನಾವು ಕಾಲ್ನಡಿಗೆಯಲ್ಲಿ ಬಂದಿದ್ದೀವಿ, ಎಲ್ಲಿ ಇಡಗುಂಜಿಗೆ ಹೋಗ್ಬೇಕು ಅಂದ್ರ, ಯಾವ್ದೋ ದೇವಸ್ಥಾನಕ್ಕೆ ಹೋಗ್ಬೇಕು, ನಮ್ಮ ಹತ್ರ ಇರೋ ದುಡ್ಡೆಲ್ಲ ಖಾಲಿ ಆಗಿದೆ ಅಂದ್ರು. ಇವರು ಈ ಕಾರ್ ಇಳಿದವರು ಕಾರಿಂದ ಇಳಿದಿದ್ದಾರೆ. ಕಾಡು ಅಂದ್ರೆ ಕಾಡು, ಅವ್ರು ಪಾಪ ಅವ್ರು ಏನು ಮಾಡ್ಲಿಲ್ಲ. ಕಾಡು ಅಂದ್ರೆ ಕಾಡು ಇಳಿದ್ಬಿಟ್ಟು ಅವ್ರ ಎದುರುಗಡೆ ದುಡ್ಡು ಎಣಿಸಿ ದುಡ್ಡು ತೆಗಿತಾ ಇದ್ದಾರೆ. ನನಗೆ ಒಂದು ಹೆದರಿಕೆ ಅಂದ್ರೆ, ಇವ್ರಿಗೆ ಏನಾಗಿದೆ ಅಂತ ಹೇಳಿ ನನಗೆ ಅಲ್ಲಿ ಏನು ಹೇಳಂಗೂ ಇಲ್ಲ, ಏನಿಲ್ಲ. ಇಳಿದ್ಬಿಟ್ಟು ಒಂಚೂರು ಗ್ಲಾಸನ್ನ ಇಳಿಸಿ ಏನು ಎತ್ತ ಅಂತ ಕೇಳ್ಬೇಕು ತಾನೆ. ಇವಾಗ ಯಾರನ್ನಾರು ನಂಬ ಕಾಲನ ಅದು ಇಲ್ಲ. ಇವ್ರು ಏನಿಲ್ಲ ಕೆಳಗಿಳಿದಿದ್ದಾರೆ. ಆಮೇಲೆ ಹತ್ತದ್ಮೇಲೆ ನಾನು ಬೈದೆ ಅವರಿಗೆ, ನಿಮ್ಗೆ ಏನಾಗಿದೆ, ಹಿಂಗ್ ಇಷ್ಟೆಲ್ಲ ನೋಡ್ತೀರಾ ಆಗಿರೋದನ್ನ, ನೀವ್ ಏನಕ್ಕೆ ಹಂಗ್ ಮಾಡೋದ್ರಿ ಅಂತ ಹೇಳಿ. ಅಂದ್ರೆ ಹೆಂಗಸ್ರೆಲ್ಲ ಇದ್ರು, ಊಟ ಇಲ್ಲ ಅಂತ ಊಟ ಮಾಡಿಲ್ಲ ನಾವು ಅಂದ್ರೆ ಇವ್ರಿಗೆ ಒಂಥರ ಅನ್ಸ್ಬಿಡ್ತು. ಇಳಿದು ಕಾರಿಂದ ದುಡ್ಡು ತೆಗೆದು ಕೊಡ್ತಾ ಇದಾರೆ ಅವರಿಗೆ. ಕೊಡ್ಲಿ, ಅದಕ್ಕೆ ನಾನು ಬೇಡ ಅನ್ನೋದಿಲ್ಲ, ಆದ್ರೆ ಹಂಗ ಮಾಡ್ತಾರ. ಆಮೇಲೆ ಬೈದೆ ನಾನು, ಸಮ ಮಾಡಿ ಹಂಗೆಲ್ಲ ಮಾಡಬೇಡಿ ಅಂತೇಳಿ. ಯಾಕಂದ್ರೆ ಇಲ್ಲಿ ನೀವು ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಆ ತರ ಕಾಡು, ದಟ್ಟ ಕಾಡದು. ಹಿಂದೆ ಹೋಯ್ತು ಅದು ಅಲ್ವಾ ಜಾಗ. ಅಲ್ಲಿ ಹಂಗೆ ನನಗೆ ಅಲ್ಲಿ ನಿಲ್ಸ್ರಿ ಫೋಟೋ ತೆಗಿಯೋಣ ಅಂದ್ರೆ ಆನೆ ಇದಾವೆ, ಹುಲಿ ಇದಾವೆ ಅಂತಾರೆ. ಇವ್ರು ಅವತ್ತು ಹಂಗಾಗಿತ್ತು ನಮ್ ಕತೆ. ಆಮೇಲೆ ಅದೇ ಅಷ್ಟೇನೆ, ನೀವು ಅಷ್ಟೇ ಸ್ವಲ್ಪ ಹುಷಾರಾಗಿರಿ ಅಲ್ವಾ. ಅಷ್ಟೇ, ಏನೋ ಹೇಳಕ್ಕಂತ ಹೋದೆ, ಏನೇನೋ ಆಯ್ತು. ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ. ನಾನು ಏನು ಹೇಳ್ಬೇಕು ಅಂತ ಇದ್ದೆ ಅಂತ ಅದು ಮಧ್ಯೆ ಡಿಸ್ಟರ್ಬ್ ಆಗ್ಬಿಟ್ರೆ ಅವತ್ತಿನ ಕತೆ ಹಿಂಗಾಯ್ತು. ನಾನು ಅವತ್ತು ಹೇಳ್ಬೇಕು ಅನ್ಕೊಂಡೆ, ಮರ್ತು ಬಿಟ್ಟೆ ಅಷ್ಟೇನೆ. ಮತ್ತೆ ಇನ್ನೊಂದು ಹೆಂಗಸು ಬಂದು ಕೇಳ್ತು ದುಡ್ಡನ್ನ, ಅಲ್ಲಿ ಕೊಟ್ಟಿದ್ದೀನಿ, ಅಲ್ಲೆಲ್ಲ ಸೇರಿ ಊಟ ಮಾಡಿ ಅಂತ ಹೇಳಿದ್ರು. ಅವ್ರಿಗೆ ಯಾರಿಗಾದ್ರೂ ಊಟ ಅಂದ ತಕ್ಷಣ ಫಸ್ಟ್ ದುಡ್ಡು ಕೊಡ್ಬೇಕು ಅವ್ರಿಗೆ. ಅದೊಂದು ಬುದ್ಧಿ ಅವ್ರಿಗೆ ಜಾಸ್ತಿ ಇದೆ. ಎಷ್ಟು ಹೂ ಮಾರ್ತಾ ಇದ್ದಾರೆ ನೋಡಿ ಅಜ್ಜಿ ಇಲ್ಲಿ ಕುತ್ಕೊಂಡು. ಗೊಲ್ಟೆ ಹೂ ಅಂತಾರಲ್ಲ ಆ ಹೂವು. ಅವತ್ತಿನ ಕತೆ ಹೀಗಾಯ್ತು. ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಏನು ಹೇಳಿದೆ ಏನೋ ಅಂತ. ನಿಮ್ಗೇನಾದ್ರು ಅರ್ಥ ಆಗಿರ್ಬೋದು ಅಂತ ಅಂತೀನಿ. ಅರ್ಥ ಆಗಿದ್ರೆ ಅರ್ಥ ಆಗಿದೆ ಅಂತ ಕಮೆಂಟ್ ಹಾಕಿ. ಈಗ ಶಿವಮೊಗ್ಗ ಹೋಗೋಣ ಬನ್ನಿ. ಮತ್ತೆ ರೀಟೇಕ್ ಎಲ್ಲ ತಗೊಳಕ್ ನಂಗೆ ಆಗೋದಿಲ್ಲ. ಈಗ 2ನೇ ಸಲ ರೀಟೇಕ್ ತಗೊಂಡಿದ್ದು ನಾನು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ. ಹಂಗಾಗಿ ಮತ್ತೆ ನಾನು ರೀಟೇಕ್ ತಗೊಳ್ಳೋದಿಲ್ಲ. Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand. ಎಂಟ್ರ್ ಆದ್ವಿ. ಈಗ ಶಿವಮೊಗ್ಗದಲ್ಲಿ ಮಳೆ ಇಲ್ಲ, ನಮಗೆ ಅಲ್ಲಿ ಮಳೆ ಸಿಕ್ತು, ಇಲ್ಲಿ ಮಳೆ ಇಲ್ಲ. ನಂದು ಬ್ಲೌಸ್ ಕೊಟ್ಟಿದ್ದೆ ಅಂತ ಹೇಳಿದೆ ಅಲ್ಲ, ಅದು ಮಿಸ್ಕಮ್ಯುನಿಕೇಶನ್ ಆಗಿದೆ. ಯಾರೋ ನನ್ನ ಬ್ಲೌಸ್ಗೆ ಅಂದರೆ ಅವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ, ಅಂಗಡಿಯವರಲ್ಲ, ಸಾಯಿ ಕೃಪಾದವ್ರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ನಾನೊಂದು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಒಂದು ಬ್ಲೌಸ್ ಕೊಟ್ಟಿದ್ದೆ, ಅದನ್ನ ಮಾಡಬೇಡಿ ನಾನು ಬಂದು ಹೇಳೋ ತನಕ ಅಂತ ಯಾರೋ ಹೇಳಿದಾರಂತ. ಅವ್ರು ನಂದು ಅಂದ್ಕೊಂಡು ನನ್ನ ಬ್ಲೌಸನ್ನ ಹಾಗೆ ಇಟ್ಬಿಟ್ಟಿದ್ದಾರೆ. ನಾನು ಎನ್ನೆ ಫೋನ್ ಮಾಡಿದ್ಮೇಲೆ ಈಗ ಮತ್ತೆ ಫೋನ್ ಬಂದಿತ್ತು, ಮೇಡಮ್ ನೀವು ಆ ಥರ ಏನಾದರೂ ಫೋನ್ ಮಾಡಿ ಹೇಳಿದ್ರ ಅಂತ. ಇಲ್ಲ, ನಾನು ಆ ಥರ ಎಲ್ಲ ಏನೂ ಹೇಳಿಲ್ಲ ಅಂತ ಹೇಳಿದೆ. ಅವರು ಅದೇ 4 ಗಂಟೆಗೆ ಬರೋಕ್ಕೆ ಹೇಳಿದ್ದೆ ಅಲ್ವಾ, ಯಾಕೆ ಇಷ್ಟು ಬೇಗ ಬರ್ತಾ ಇದ್ದೀರಾ ಅಂತ ಅಂದರು. ಇಲ್ಲ, ನಂಗೆ ಬೇರೆ ಏನೇನೋ ಕೆಲಸ ಇದೆ, ನಾನು 4 ಗಂಟೆಗೆ ಅದು ನಿಸ್ಕೊತೀನಿ. ಈಗ ಆಲ್ಟ್ರ್ ಮಾಡೋದಕ್ಕೆ ಅವತ್ತು ಕೂಡ ಆಲ್ಟ್ರ್ ಮಾಡಿದ್ರು, ಅದು ಅಷ್ಟು ಸರಿ ಆಗಿರಲಿಲ್ಲ. ಅದಕ್ಕೆ ಸೀರೆನೇ ತೊಗೊಂಡ್ಬನ್ನಿ, ಅದರಲ್ಲಿ ಸ್ವಲ್ಪ ಬಟ್ಟೆ ಕಟ್ ಮಾಡಿ ಅದೇನೋ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಈಗ ಅದೊಂಚೂರು ಕೆಲಸ ಮಾಡಿಕೊಟ್ಟು ಆಮೇಲೆ ಸಂಜೆ ಮತ್ತೆ ಹೋಗೋಣಲ್ಲ. ಅವ್ರು ಫೋನ್ ಮಾಡ್ತಾರೆ ನಂಗೆ, ಆಮೇಲೆ ಹೋಗೋಕ್ಕಾಗುತ್ತೆ. ಪಾಪ ಅವ್ರಿಗೆ ಹಂಗಾಗಿದೆ ಅದು ಅಲ್ವಾ. ನಾನು ಹೋಸಲೂ ಹಿಂಗೆ ಬ್ಲೌಸು ಅಂತಿದ್ದೆಲ್ಲ. ನಂಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಸಾಗರದಲ್ಲಿ ಯಾವ ಕಲ್ಯಾಣ ಮಂಟಪ ರೀ, ವೀರಶೈವನೇ, ನಾನು ಯಾವುದೋ ಒಂದು ಕಲ್ಯಾಣ ಮಂಟಪ ಇದೆ, ಆದರೆ ಎದುರುಗಡೆ ಒಬ್ರು ಶ್ರೀದೇವಿ ಅಂತ ಇದೆ. ನಾನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿದ್ದೀನಿ ರೀ. ಇದೊಂದು ಗಿಡ ಇದು ತಗೊಂಡು ಹೋಗ್ಬೇಕಂದ್ರೆ ಬಳ್ಳಿ ನಮ್ಮನೆ ಎದುರುಗಡೆ ಹಚ್ಚಕ್ಕೆ ಕದಿಯೋದು ಗಿಡನ. ಗಾಡ್ ಬ್ಲೆಸ್ ಯು. ಏನೋ ಹೇಳ್ತಾ ಇದ್ದೆ. ಅಲ್ಲಿದ್ದಾರೆ ಯಾವ್ದಾರ ಒಂದು ಸುಮ್ಮನೆ ಸಾದಾ ಬ್ಲೌಸ್ನ ಹೊಲಿಸಿ ನೋಡಿ ಅಂತ ಹೇಳಿದ್ರು. ಈಗ ನಮ್ಮ ರಿಪ್ಪನ್ಪೇಟೆಲ್ಲೂ ಈಗ ಒಬ್ರ ಹತ್ರ ಹೊಲಿಸಿ ತಗೊಂಡು ಬಂದಿದ್ದೀನಿ. ಅದು ನೋಡೋಣ ಹೆಂಗಾಗುತ್ತೆ ಅಂತ. ಏನು ಗೊತ್ತಾ, ಒಂದು 2-3 ಜನರನ್ನ ಇದು ಮಾಡಿ ಇಟ್ಕೋಬೇಕು. ಈಗ ಎಮರ್ಜೆನ್ಸಿಗೆ ಒಬ್ರು ಈಗ ಪದೇ ನಂಗೆ ಶಿವಮೊಗ್ಗ ಬರೋಕ್ಕಾಗಲ್ವಾ, ಒಂಚೂರು ಸಾದಾಗಿದೆ ಬ್ಲೌಸ್ಗಳನ್ನ ಅಲ್ಲೇ ಹೊಲಿಸ್ಬೋದು ಅಂತ. ನನ್ನ ಬ್ಲೌಸ್ ಪೂರ್ಣ ಕೇಳಿ ನಿಮಗೆ ಹುಚ್ಚಿಡ್ದಂಗೆ ಆಗಿರ್ಬೋದು, ಆದರೆ ಎಲ್ಲ ಹೆಣ್ಮಕ್ಳ ಪ್ರಾಬ್ಲಮ್ಮೇ ಇದು ಅಲ್ಲ ರೀ. ಏನು ಮಾಡೋದು ಅಲ್ವಾ. ಇದು ಯಾಕೆ ಹಿಂಗೆ ಎಲ್ಲರದ್ದು ಗೊತ್ತಿಲ್ಲ ಅಂತ ನನ್ನ ಪ್ರಾಬ್ಲಮ್ ಮಾತ್ರ ಗೊತ್ತು. ಯಾಕಂದರೆ ಯಾವಾಗ ನೋಡಿದ್ರೆ ನನ್ನ ಬ್ಲೌಸ್ ಸರಿಯಾಗಿಲ್ಲ ಅಂತಿರ್ತೀನ. ಅದಕ್ಕೆ ನೀವು ಯಾರಾದರೂ ಹಿಂಗೆ ಅಂತೀರ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಷ್ಟೇ. ಈಗ ಸಾಯಿ ಕೃಪಕ್ಕೆ ಹೋಗಿ ಹಾಗೆ ಬೇರೆ ಕೆಲಸಕ್ಕೆ ಹೋಗಿ.
ಇವತ್ತು ಶಿವಮೊಗ್ಗ ಎಷ್ಟು ರಶ್ ಇತ್ತಂದರೆ ಎಲ್ಲೇ ನೋಡಿದ್ರೂ ಗಣಪತಿ ಇಟ್ಟಿದ್ರು. ಪುಟ್ಟ ಪುಟ್ಟ ಗಣಪತಿ ಇತ್ತು, ಕೆಲವೊಂದು ಪೇಂಟ್ ಮಾಡಿದ್ದಿತ್ತು, ಪೇಂಟ್ ಮಾಡದೇ ಇರೋದಿತ್ತು. ಗಣಪತಿ ನೋಡೋಕ್ಕೆ ಒಂದು ಚಂದ ಅಲ್ಲ. ಇವತ್ತು ಜನ ನೋಡಿ ನಾನು ಹೆದರು ಬಿಟ್ಟೆ. ಇವತ್ತೇನು ಶಿವಮೊಗ್ಗ ಕಾಲು ಹಾಕಕ್ಕಿರುತ್ತೋ ಇಲ್ವೋ ಅಂತ ಅಂದ್ಕೊಂಡ್ವಿ. ಆದರೆ ಆ ಥರ ಏನೂ ಅನಿಸಿಲ್ಲ ನಮಗೆ. ಆಮೇಲೆ ಬ್ಲೌಸು ಕೆಲಸ ಮುಗೀತು. ಆಲ್ಟ್ರ್ ಮಾಡೋದನ್ನು ಸಂಜೆ 4:15ಗೆ ಫೋನ್ ಮಾಡ್ಕೊಂಡು ಬನ್ನಿ ಮೇಡಮ್ ಅಂತ ಹೇಳಿದ್ರು. ಸಂಜೆ ಒಳಗೆ ಹೊಲಿದಿಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಹೋಗಬೇಕು. ಹಾಗೆಯೇ ಫಸ್ಟ್ ಕೆಲಸ ಮುಗೀತು. ಫಸ್ಟು ನನಗೆ ಕೆಲಸ ಆಗಬೇಕಾಗಿರೋದು ಬ್ಲೌಸ್ದು, ಯಾಕಂದರೆ ಪದೇ ಪದೇ ಓಡಾಡೋಕ್ಕೆ ಆಗೋದಿಲ್ಲ ನನಗೆ. ಮುಗೀತು. ಈಗ 3ನೇ ಕೆಲಸಕ್ಕೆ ಬಹು ಮುಖ್ಯವಾಗಿರೋ ಕೆಲಸ ಏನಪ್ಪ ಅಂದರೆ ನಮ್ಮ ಮನೆಯವ್ರಿಗೆ ಕನ್ನಡಕ ತೊಗೋಬೇಕೀಗ. ಕನ್ನಡಕಕ್ಕೆ ಹೋಗ್ತಾ ಇದ್ದೀವಿ ತಗೊಳ್ಳೋದಕ್ಕೆ ಅಂತ. ನಮ್ಮನೆಯವ್ರು ಅಂತಿದ್ದಾರೆ ಬೇಗ ಕೆಲಸ ಆಯಿತು ಗೊತ್ತಾ, ಇನ್ನು 12:15 ಆಗಿದೆ ಅಷ್ಟೇ, ಪಿಕ್ಚರಿಗೆ ಹೋಗೋಣವಾ ಅಂತ ಕೇಳ್ತಾ ಇದ್ದಾರೆ. ಇದು ಕೆಲಸ ಆದಮೇಲೆ ಬಹಳ ಮುಖ್ಯವಾಗಿರೋ ಕೆಲಸ ಏನಂದರೆ ಊಟ ಮಾಡೋದು. ಊಟ ಮಾಡಿ ನೋಡೋದು ಯಾವುದೋ ಮೂವಿ ಇದೆಯಾ ಅಂತೇಳಿ. ಯಾವುದು ಲಾಫಿಂಗ್ ಬುದ್ಧ ಅಂತ ಯಾವುದೊಂದು ಇದೆಯಂತೆ. ನಾನೇ ಹೇಳಿದ್ದೆ ಮನೆಯವರಿಗೆ, ಇದೆ ನಮ್ಮ ಚಿಕ್ಕಮ್ಮ ಹೇಳಿದ್ಲು ಚೆನ್ನಾಗಿದೆಯಂತೆ ಅಂತ ಹೇಳಿದ್ಲು. ಹಾಗಾಗಿ ಅದು ನೋಡೋಣವಾ ಅಂತ ಕೇಳಿದೆ. ಇಲ್ಲ ನಾನು ಸುತ್ತಾಡೋಣ ಶಿವಮೊಗ್ಗನ ಅಂತೀನಿ. ಮೂವಿಗೆ ಹೋಗೋಣ ಅಂತಿದ್ದಾರೆ ನಮ್ಮ ಮನೆಯವರು. ಈಗ ಫಸ್ಟು ಕನ್ನಡಕದ ಕೆಲಸ, ಆಮೇಲೆ ಏನಾಗುತ್ತೆ ಅಂತ ಸಿಗ್ತೀನಿ. ಆಮೇಲೆ 2ನೇ ಕೆಲಸ ಮುಗೀತು, ಇದು 3ನೇ ಕೆಲಸ. 4ನೇ ಕೆಲಸ ಬಹು ಮುಖ್ಯ ಕೆಲಸ, ಊಟ ಮಾಡೋದು. ಅದು ಚಿನ್ನಿಗೆ ಫೋನ್ ಮಾಡಬೇಕು. ಅವಳಿಗೆ 1 ಗಂಟೆಗೆ ಫೋನ್ ಮಾಡಬೇಕಲ್ಲ, ಅದೇ ಅರ್ಧ ಗಂಟೆ ಇದೆ. ಅವಳಿನ್ನೂ ಮೈಸೂರೇ ಬಿಟ್ಟಿಲ್ಲ. ನಾವು ಶಿವಮೊಗ್ಗ ಬಂದು ಅರ್ಧಂಬರ್ಧ ಕೆಲಸ ಮುಗಿಸ್ಕೊಂಡು ಕುತ್ಕೊಂಡಿದ್ದೀವಿ. ನಮ್ಮ ಮನೆಯವ್ರದ್ದು ಕನ್ನಡಕ ಕಳೆದೋಗಿತ್ತು. ಆ ವ್ಲಾಗು ಆಮೇಲೆ ಬರುತ್ತೆ, ಹೇಳ್ತೀನಿ. ಅವಾಗ ಹೇಳಿದ್ದೀನಿ, ಹಾಗಾಗಿ ಅದು ಆಮೇಲೆ ಬರುತ್ತೆ. ಆನಂತರ ಅವರು ಲೆನ್ಸ್ ಕಾರ್ಟಲ್ಲಿ ತೊಗೊತೀನಿ ಅಂತ ಬಂದರು. ಅವ್ರ ತಮ್ಮ ಹೋದ ಸಲ US ಇಂದ ಬಂದಾಗ ಅವನು ಕೂಡ ಅಲ್ಲಿ ತೊಗೊಂಡಿದ್ದ. ಹಾಗಾಗಿ ಅವ್ನು ಹೇಳಿದ್ದ, ನಾವು ಇದೇ ಅಂಗಡಿ ಇದೆಯಲ್ಲ ಅಲ್ಲಿ ಬರ್ತೀವಿ ತುಂಬ ಸಲ. ಯಾಕಂದರೆ ಅವರಿಗೆ ಟೀ ಶರ್ಟ್ ಎಲ್ಲ ಕೊಡಿಸೋದು ಕ್ರೊಕೊಡೈಲ್ ಅಲ್ಲೇ ಇದೆ ಪಕ್ಕಕ್ಕೆ. ಆದರೆ ನಮಗೆ ಅಲ್ಲಿದೆ ಅಂತಲೇ ಗೊತ್ತಿಲ್ಲ. ಆಮೇಲೆ ಯಾರ್ಯಾರಿಗೋ ಫೋನ್ ಮಾಡಿ ಕೇಳಿಕೊಂಡು ಆಮೇಲೆ ಬಂದ್ವಿ. ಇಲ್ಲಿ ಒಂದು ತೊಗೊಂಡ್ರೆ ಒಂದು ಫ್ರೀ ಇರುತ್ತೆ. ಮತ್ತು ಟೆಸ್ಟು ಅದೆಲ್ಲ ದುಡ್ಡು ಚಾರ್ಜ್ ಮಾಡ್ತಾರೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ಕನ್ನಡಕ ಹುಡುಕ್ತಾ ಇದ್ದರು, ಆದರೆ ನನಗೆ ಯಾವುದು ಕನ್ನಡಕ ಚೆನ್ನಾಗೇ ಅನ್ನಿಸ್ತಿರ್ಲಿಲ್ಲ. ನಾನು ಹುಡ್ಕಕ್ಕೆ ಹೋಗಿದ್ದೆಲ್ಲ ಲೇಡೀಸ್ ಚೆನ್ನಾಗಿರ್ತಾಯಿತ್ತು. ನಮ್ಮ ಮನೆಯವ್ರಿಗೆ ನಿಜ ಹೇಳ್ತೀನಿ, ಕನ್ನಡಕನೇ ಚೆನ್ನಾಗಿ ಕಾಣೋದಿಲ್ಲ. ನಂಗೆ ಅವ್ರು ಕನ್ನಡಕ ಹಾಕಿದ್ರೆ ನಂಗೆ ಒಂಥರ ಅವ್ರ ಮುಖ ನೋಡೋಕ್ಕೆ ಇಷ್ಟ ಆಗೋದೇ ಇಲ್ಲ. ಯಾವುದೋ ಒಂದು ಸಣ್ಣದು ತೊಗೊಂಡ್ವಿ. ಆಮೇಲೆ 2 ತೊಗೊಂಡ್ವಿ. ಅಲ್ಲಿ ಒಂದು ತೊಗೊಂಡ್ರೆ ಒಂದು ಫ್ರೀ ಇರುತ್ತಲ್ವ, ಮೆಂಬರ್ಶಿಪ್ ಇದ್ದರೆ ಆ ಥರ ಇರುತ್ತಂತೆ. ತೊಗೊಂಡ್ವಿ. ಒಂದೇ ತೊಗೊಂಡ್ರೆ 7,500 ಎಷ್ಟೋ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಮತ್ತು ಯಾಕೆ ಬಿಡಬೇಕು ಅಂಥೇಳಿ 2 ತೊಗೊಂಡ್ವಿ. ಯಾವ್ದು ಹಾಕಿದ್ರೂ ನಮ್ಮ ಮನೆಯವರಿಗೆ ಚೆನ್ನಾಗೇ ಕಾಣ್ತಿರ್ಲಿಲ್ಲ. ಮೊದಲೇ ನಂಗೆ ಅವ್ರು ಕನ್ನಡಕ ಹಾಕಿದ್ರೇ ಇಷ್ಟ ಆಗೋದಿಲ್ಲ. ಆಮೇಲೆ ಯಾವುದೋ ಸ್ವಲ್ಪ ಒಂದೇ ಥರದ್ದನ್ನೇ 2 ಕೂಡ ಸೆಲೆಕ್ಟ್ ಮಾಡಿದ್ರು. ಅವ್ರು ಹೇಳಿದ್ರು ಬೇರೆ ಬೇರೆ ತೊಗೊಳ್ಳಿ ಸರ್ ಅಂತ. ನಮ್ಮ ಮನೆಯವ್ರಿಗೆ ಯಾವಾಗಲೂ ರೆಡ್ ಇಷ್ಟ. ಹೋದ ಸಲ 2 ಒಂದೇ ಥರದ್ದೇ ರೆಡ್ ತೊಗೊಂಡಿದ್ರು. ಅಂದರೆ ಈ ಥರದ್ದಲ್ಲ, ಬೇರೆ ಥರದ್ದು. ನಾನು ಅದೇ ತೋರಿಸ್ತಾ ಇದ್ದೆ ಅವರಿಗೆ, ಅದನ್ನು ತೊಗೊಳ್ಳಿ ಅಂತೇಳಿ. ಆಮೇಲೆ ಸನ್ ಗ್ಲಾಸ್ ಕೂಡ ಇತ್ತು, ಅದೇನೋ ಆಫರ್ ಇದೆ ತೊಗೊಳ್ಳಿ ಅಂತ ಹೇಳಿದ್ರು. ಬೇಡ, ನಮ್ಮ ಮನೆಯವರು ಫಾಸ್ಟ್ ಟ್ರ್ಯಾಕಲ್ಲಿ ತೊಗೋಬೋದು ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಇಟ್ಟಿದ್ದಾರಲ್ಲ, ಅದು 2 ಸೆಲೆಕ್ಷನ್ ಆಯಿತು. ಕೊರಿಯರ್ ಮೂಲಕ ಕಳಿಸ್ತೀನಿ ಅಂತ ಹೇಳಿ ಅಡ್ರೆಸ್ ಎಲ್ಲ ಬರ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಬಂದರೆ ನನಗೆ ಜಯಶ್ರೀ ಅವರು ಸಿಕ್ಕಿದ್ರಲ್ಲ, ಜಯಶ್ರೀ ಅವ್ರದ್ದು ಇಲ್ಲೇ ಎಲ್ಲ ಮನೆ ಇದೆ. ಶ್ರೇಯು ಅನ್ನೋದು ಯಾಕೋ ಶ್ರೇಯು ಬಂದಲ್ಲ ಬಾಯಿಗೆ. ಚಿನ್ನಿ ಫೋನ್ ಮಾಡಿದ್ಲು, ನಾಳೆ ಮಾಡ್ತಾನೆ ಶ್ರೇಯು ಫೋನ್ನ. ಚಿನ್ನಿ ಫೋನ್ ಮಾಡಿದ್ಲು, ಊಟ ಮಾಡಿ ಹೊರಡ್ತೀನಿ ಅಂತ. ಬೆಳಗ್ಗೆ ತಿಂಡಿ ತಿಂದಿರ್ಲಿಲ್ಲಂತೆ, ಬೆಳಗ್ಗೆ ಬೇಗ ಕ್ಲಾಸ್ ಇತ್ತಂತೆ. ಅವಳಿಗೆ 2 ಗಂಟೆಗೆ ಟ್ರೈನ್ ಅಲ್ಲ, ಎಲ್ಲರೂ ಊರಿಗೆ ಹೊರಟಿದಾರಂತೆ. ಹಂಗಾಗಿ ಆರಾಮಾಗಿ ಅದೇ ಟ್ರೈನಿಗೆ ತುಂಬ ಜನ ಹಾಸನಕ್ಕೆಲ್ಲ ಬರ್ತಾರೆ, ಅವರೆಲ್ಲ ಸಿಗ್ತಾರೆ ಮಮ್ಮಿ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಆಟೋದಲ್ಲಿ ಬರ್ತೀವಿ ಅಂತ ಹೇಳಿದ್ಲು. ಅಂತ ಅಂದ್ವಿ. ನಮ್ಮ ಮನೆಯವ್ರದ್ದು ಆಯಿತು ಕನ್ನಡಕ. ತುಂಬ ದಿನದಿಂದ ನನಗೆ ಆ ಕನ್ನಡಕ ನೋಡಿದ್ರೆ ಸಿಟ್ಟು ಬರ್ತಾ ಇತ್ತು ಅಲ್ಲ ರೀ. ಅಂದರೂ ನನಗಿಷ್ಟ ಆಗೋ ಥರದ್ದು ಯಾವುದು ಫ್ರೇಮ್ ಸಿಗಲಿಲ್ಲ. ಎಷ್ಟು 9,000 ಆಯಿತಾ? 9,000 ರೂಪಾಯಿ ಆಯಿತು. ಅಂದರೆ ಒಂದಕ್ಕೆ ಒಂದು ಫ್ರೀ ಅಂತೆ. ಅಂದರೆ ಒಂದು ತೊಗೊಂಡ್ರೆ 7,000 ಚಿಲ್ಲರೆ ಆಗುತ್ತೆ ಅಂದರು. 2 ತೊಗೊಂಡಿದ್ದಕ್ಕೆ 9,000 ಆಯಿತು. ಮತ್ತು ಅಲ್ಲಿ ಲೆನ್ಸ್ ಕಾರ್ಟಲ್ಲಿ ಇದು ಏನದು ಮೆಂಬರ್ಶಿಪ್ ಇರಬೇಕು. ಹರೀಶ ಮೊನ್ನೆ ಬಂದಾಗ ತೊಗೊಂಡಿದ್ದ, ಅವನ ಮೆಂಬರ್ಶಿಪ್ಪಲ್ಲಿ ತೊಗೊಳಕ್ಕೆ ನೋಡಿದ್ವಿ. ಆದರೆ OTP ಹೋಗುತ್ತಲ್ವ, OTP ಹೇಳಬೇಕಂತ ಅವರಿಗೆ. ಮತ್ತು ಹರೀಶಂಗೀಗ ರಾತ್ರಿ ಆಗಿರುತ್ತೆ, ಅದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಅವ್ರು ಅಂದರು ಮೇಡಮ್ ನಾಳೆ ರಾತ್ರಿ ಹೇಳಿ ಅಂತ ಹೇಳಿದ್ರು. ಆಮೇಲೆ ಹಾಗೆ ನಾನು ಶಶಿ ನನ್ನ ಫ್ರೆಂಡ್ ಇದ್ದಾರಲ್ಲ, ಅವರು ಹೇಳಿದರು ಒಂದ್ಸಲ. ನೋಡಿ ಇವತ್ತು ನನಗೆ ಟ್ರೆಂಡ್ಸಿಗೆ ಹೋಗೋಕ್ಕಾಗಿಲ್ಲ. ಅವರು ತೊಗೊಂಡಿದ್ದೀನಿ ಅಂತ ಅವ್ರು ಯಾವಾಗಲೂ ನನಗೆ ಕಣ್ಣು ತೋರಿಸಿ ಅಂತ ಇದ್ರು. ನಾನು ಶಶಿ ನನ್ನ ಕಣ್ಣು ಚೆನ್ನಾಗಿ ಕಾಣ್ತಾ ಇದೆ, ಬೇಡ ಅಂತ. ಆಮೇಲೆ ಅವ್ರಿಗೆ ಫೋನ್ ಮಾಡಿದೆ, ಅವ್ರದ್ದು ಮೆಂಬರ್ಶಿಪ್ ಇತ್ತು. ಕೊನೆಗೆ ಅವ್ರ ಮೆಂಬರ್ಶಿಪ್ಪಲ್ಲಿ ನಮ್ಮ ಮನೆಯವರು ಕನ್ನಡಕ ತೊಗೊಂಡ್ರು. ಈಗ
ಅಷ್ಟೇ, ಮತ್ತೇನಿಲ್ಲ. ಊಟಕ್ಕೆ ಹೋಗ್ಬೇಕು, ಅವ್ರಿಗೆ ಹಸಿವಾಗಿದೆಯಂತೆ. ಅವರಿಗೆ ಮೆಸ್ಸಿಗೆ ಊಟಕ್ಕೆ ಹೋಗ್ಬೇಕಂತ. ಅಲ್ಲಿ ಹೋದರೆ ಅವರು ಹೊಟ್ಟೆ ತುಂಬ ಊಟ ಮಾಡ್ತಾರಂತೆ. ನಾನು ಇದು ಏನದು ಮಾಲ್ ಎಂತ ಏನದು ಸಿಟಿ ಸೆಂಟ್ರಲ್ಲಿ ಕಾರ್ ನಿಲ್ಲಿಸಿ ಅದ್ರ ಆಪೋಸಿಟೇ ಒಂದು ಹೋಟೆಲ್ ಇದೆ, ಅಲ್ಲಿ ಊಟಕ್ಕೆ ಹೋಗೋಣ ಅಂದೆ. ಶ್ರೇಯು ಒಂದ್ಸಲ ಶಾಪಿಂಗ್ ಬಂದಾಗ ಹೋಗಿದ್ವಲ್ಲ, ಅವ್ರಿಗೆ ಅಲ್ಲಿ ಬೇಡ ಅಂತ ಊಟ, ಅವರಲ್ಲೇ ಮಾಡ್ಬೇಕಂತ, ಏನದು ಮೆಸ್ಸಲ್ಲೇ ಮಾಡ್ಬೇಕಂತ ಊಟನ. ಹಾಗಾಗಿ ಮೆಸ್ಸಿಗೆ ಊಟ ಹೋಗ್ತೀವಿ, ಜೋಳದ ರೊಟ್ಟಿ ಊಟಕ್ಕೆ ಹೋಗ್ತೀವಿ ಈಗ. ಆಮೇಲೆ ಶಾಪಿಂಗ್ ಮಾಲ್ ತಿರ್ಗೋದು, ನೋಡೋದು ಆಮೇಲೆ ಏನು ಎತ್ತ ಅಂತ ಗೊತ್ತಿಲ್ಲ. ನಮ್ಮ ಶಿವಮೊಗ್ಗದಲ್ಲಿ ಏನು ಗೊತ್ತಾ, ಮಾರಿಗೊಂದು ಮಳಕ್ಕೊಂದು ಹಾಸ್ಪಿಟ್ಲ್ಗಳಿದಾವಲ್ಲ ರೀ. ಜನ ಅಂದರೆ ಅದು ಯಾವ ಥರ ರೋಗಗಳು ಏನೋ ನಂಗಂತೂ ಒಂದು ಗೊತ್ತಾಗ್ತಿಲ್ಲ. ಇಲ್ಲಿ ಕೂಡ ಒಂದು ಮೆಸ್ ಇದೆ, ಇಲ್ಲಿಬ್ಬರೇ ಅಕ್ಕ ತಂಗಿ ಸೇರಿ ನಡೆಸ್ತಾರೆ, ಅದು ಚೆನ್ನಾಗಿದೆ. ನಮ್ಮನೆಯವ್ರಿಗೆ ಅಲ್ಲಿ ಇಷ್ಟ ಅಂತೆ ಊಟ. ನಂಗೆ ಅಲ್ಲಿ ಊಟ ಯಾಕೆ ಇಷ್ಟ ಆಗಲ್ಲ ಅಂದರೆ ಎಲ್ಲದೂ ಚೆನ್ನಾಗಿರುತ್ತೆ. ಪಲ್ಯ ಏನು ಗೊತ್ತಾ, ಕಡಲೆಕಾಳು ಪಲ್ಯ ಮಾಡಿರ್ತಾರೆ. ನಂಗೆ ಕಡಲೆಕಾಳು ಜಗಿಯೋಕ್ಕೆ ಆಗಲ್ಲ. ಈ ಅಲಸಂದೆ ಕಾಳು, ಹೆಸರು ಕಾಳು ಆ ಥರದ ಪಲ್ಯ ಮಾಡಿದ್ರೆ ತಿನ್ಬೋದು. ನನ್ನ ದುರಾದೃಷ್ಟಕ್ಕೆ ಯಾವಾಗ ಹೋದಾಗೂ ಆ ಕಡಲೆಕಾಳು ಪಲ್ಯ. ಇವರು ಕಡಲೆಕಾಳು ಪಲ್ಯ ಬಂದ ತಕ್ಷಣ ನನ್ನ ಮುಖ ನೋಡ್ತಾರೆ ಒಂದ್ಸಲ. ಹಣ್ಣು ತಗೋಬೇಕು ರೀ, ಹಣ್ಣು ಎಂಥದ್ದು ಇಲ್ಲ. ಸ್ವಲ್ಪ ಸೌತೆಕಾಯಿ ತಗೋಬೇಕು, ಸುಮಾರಿದೆ. ಇದು ಎಲ್ಲ ಸ್ವಲ್ಪ ಹೂ ತಗೊಳ್ಳೋಣ. ಇದು ಬಸವೇಶ್ವರ ಮೆಸ್ ಅನಿಸುತ್ತೆ. ಊಟಕ್ಕೆ ಬಂದ್ವಿ. ಆವಾಗ ನಾವು ಹೋದಾಗ ಯಾರೂ ಇರಲಿಲ್ಲ ಗೊತ್ತಾ. ನಾನು ನಮ್ಮನೆಯವರು ಆ ಕಡೆ ಇಬ್ಬರು ಕುತ್ಕೊಂಡಿದ್ರು ಅಷ್ಟೇ. ನಾನು ಸ್ವಲ್ಪ ವೀಡಿಯೋ ಮಾಡಿದೆ. ನಾವು ಕುತ್ಕೊಂಡು ನಮಗೆ ಊಟ ಬರ್ತಿದ್ದಂಗೆ ಫುಲ್ ರಶ್ ಆಗೋಯ್ತು. ಇವತ್ತು ನನ್ನ ಅದೃಷ್ಟ ತುಂಬಾ ಚೆನ್ನಾಗಿತ್ತು ಗೊತ್ತಾ. ಏನು ಗೊತ್ತಾ, ಇವತ್ತು ಹೆಸರು ಕಾಳು ಪಲ್ಯ ಮಾಡಿದರು ನೋಡಿ. ನಾನು ಹೋದಾಗ ಜನನೇ ಇರಲಿಲ್ಲ. ಇವಾಗ ಇಷ್ಟು ಜನ ಬಂದಿದ್ದಾರೆ. ಊಟ ಎಲ್ಲ ಆಯಿತು. ಊಟ ತುಂಬಾ ಚೆನ್ನಾಗಿತ್ತು. ಇದು ಜೋಳದ ರೊಟ್ಟಿ ಅಂತೂ ಸಖತ್ತಾಗಿತ್ತು. ಹಾಗೆಯೇ ಊಟ ಮಾಡಿ ಈಗ ನಾವು ಸಿಟಿ ಸೆಂಟ್ರ್ ಕಡೆ ಹೊರಟ್ವಿ. ಅದೇ ಅಂದರು ನಮ್ಮನೆಯವರು, ನಿನ್ನ ಅದೃಷ್ಟ ಇವತ್ತು ಭಾಳ ಚೆನ್ನಾಗಿತ್ತು ಅಂದರೆ, ಯಾಕಂದರೆ ಹೆಸರು ಕಾಳು ಪಲ್ಯ ಇತ್ತು. ನಾವು ಇಲ್ಲೇ ಕಾರ್ ಪಾರ್ಕ್ ಮಾಡಿ ನಾನು ಮತ್ತು ನಮ್ಮನೆಯವರು ನಡ್ಕೊಂಡು ಹೋಗಿದ್ವಿ. ಈಗ ಸಿಟಿ ಸೆಂಟ್ರ್ ಒಳಗಡೆ ಎಂಟ್ರ್ ಆಗ್ತಾ ಇದ್ದೀವಿ. ಇಲ್ಲಿಗೆ ಬಂದರೆ ತುಂಬ ಟೈಮ್ ಪಾಸ್ ಆಗಿಬಿಡುತ್ತೆ. ಫಸ್ಟು ನಮ್ಮನೆಯವರು ಮೂವಿ ನೋಡೋಣ ನಡಿ ಅಂತ ಹೇಳಿ ಪಟ ಅಂತ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಂಗೆ ಇಲ್ಲಿಗೆ ಬಂದ ತಕ್ಷಣ ಏನೋ ಒಂಥರ ತವ್ರ ಮನೆಗೆ ಬಂದಿದ್ದೀನಿ ಅನ್ನೋ ಫೀಲ್ ಆಗುತ್ತೆ. ನಂಗೆ ಇಲ್ಲಿಗೆ ಬರದೆ ಹಾಗೆ ಹೋದರೆ ನಿಜ ಹೇಳ್ತೀನಿ, ಶಿವಮೊಗ್ಗ ಬಂದಿಲ್ಲ ಅಂತ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ. ಏನೋ ತಗಂತೀನೋ ಬಿಡ್ತೀನೋ ಗೊತ್ತಿಲ್ಲ, ನಾನು ಇಲ್ಲಿಗೆ ಬರಲೇಬೇಕು ಒಂದು ಸಲ ಸಿಟಿ ಸೆಂಟ್ರಿಗೆ. ಬರ ಮಾಲ್ಗಳೆಲ್ಲ ವಿಂಡೋ ಶಾಪಿಂಗ್ ಮಾಡಿ ಅದು ಹೋದ್ರೂ ಒಂಥರ ಖುಷಿ ಅನಿಸುತ್ತೆ. ಆದರೆ ಇಲ್ಲಿ ಬಂದಾಗ ಏನಾದರೂ ಒಂದು ಸಣ್ಣ ಪುಟ್ಟದಂತೂ ತೊಗೊತೀವಿ. ಅವತ್ತು ಕೂಡ ತೊಗೊಂಡೆ. ಹಬ್ಬದ ದಿನ ಹಾಕ್ಕೊಂಡಾಗ ತೋರಿಸ್ತೀನಿ. ಡ್ರೆಸ್ಸು ತೊಗೊಂಡೆ, ಆವಾಗ ತೋರಿಸ್ತೀನಿ ಯಾವ್ದು ತೊಗೊಂಡೆ ಅಂತ ಹೇಳಿ. ಯಾಕಂದರೆ ಅಲ್ಲಿ ವೀಡಿಯೋ ಏನೂ ಮಾಡ್ಕೊಳ್ಲಿಲ್ಲ. ನೆಕ್ಸ್ಟ್ ಡೇ ಕೂಡ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಸ್ಪಾರ್ ನೋಡಿದೆ ಅಲ್ಲ, ನನಗೆ ಸ್ಪಾರಿಗೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ನಮ್ಮನೆಯವ್ರು ಫಸ್ಟು ಮೂವಿ ಯಾವುದಿದೆ ಟೈಮಿಗೆ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಯಾವ್ಯಾವುದೋ ಮೂವಿಗಳಿತ್ತು. ನಮಗೆ ಬೇಕಾಗಿದ್ದು ಯಾವುದೋ ಮೂವಿ ಅಂದರೆ ನಮಗಿಷ್ಟ ಆಗೋಂಥದ್ದು ಯಾವುದೂ ಇರಲಿಲ್ಲ. ಹಾಗಾಗಿ ನಮ್ಮ ಟೈಮಿಗೆ ಇರಲಿಲ್ಲ. ಇವಾಗ ಈಗ 2 ಗಂಟೆ ಆಗಿತ್ತು ಅನಿಸುತ್ತೆ. ಆ ಟೈಮಿಗೆ ಶುರುವಾಗಿ 4:45 ಗಂಟೆಗೆ ಬಿಟ್ಟರೆ ನಮಗೆ ಕರೆಕ್ಟ್ ಆಗ್ತಾಯಿತ್ತು. ಹಾಗೆ ಚಿನ್ನಿ ಬರ್ತಿದ್ಲು ಕರ್ಕೊಂಡು ಬರೋದಕ್ಕೆ. ಆದರೆ ಲಾಫಿಂಗ್ ಬುದ್ಧ ಇದ್ದಿದ್ದು 4:15 ಇತ್ತು. ಹಾಗಾಗಿ ಮತ್ತೆ ಬೇಡ ಅಂತ ಹೇಳಿ ನಾವು ಡಿಸೈಡ್ ಮಾಡಿ ಅಲ್ಲಿಂದ ಹೊರಟ್ವಿ. ಅಲ್ಲಿ ಫನ್ ಝೋನ್ ಇದೆ, ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆಲ್ಲ ಚೆನ್ನಾಗಿದೆ. ಅದೇ ನಮ್ಮನೆಯವ್ರು ಅಂತ ಇದ್ರು, ಮಕ್ಕಳಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಇಲ್ಲಿ ಒಂದು ಫುಡ್ ಕೋರ್ಟ್ ಥರನೋ ಒಂದು ಇತ್ತು. ಅಲ್ಲೇನು ಯಾರೂ ಹೆಚ್ಚಿಗೆ ಜನ ಇರಲಿಲ್ಲ. ಹಾಗೆ ಬಂದ್ವಿ. ಈಗ ಮ್ಯಾಕ್ಸಿಗೆ ಬಂದ್ವಿ. ಅಲ್ಲಿ ಮಗನಿಗೆ ಟೀ ಶರ್ಟು ನೋಡ್ತಾ ಇದ್ದಾರೆ. ಮಗ ಏನು ಹಬ್ಬಕ್ಕೆ ಬಂದಿಲ್ಲ ಅಂದರು, ಅವರಪ್ಪ ಮಗಂಗೆ ಟೀ ಶರ್ಟ್ ನೋಡ್ತಾ ಇದ್ದಾರೆ. ಬಂದಾಗೆಲ್ಲ ಅವನಿಗೆ ಟೀ ಶರ್ಟ್ ತೊಗೊಳ್ಳೋದು. ಆದರೆ ನನಗೆ ಏನು ಹೆದರಿಕೆ ಅಂದರೆ ಅವನಿಗೆ ಸೈಜ್ ಆಗುತ್ತೋ ಇಲ್ವೋ ಅಂತ. ದಿನ ಬೆಳೀತಾ ಇದ್ದಾನೆ ಅವನು. ಅವ್ರು ಯಾವುದೋ ಒಂದು ಮಾಸ್ಲ್ ಕಲರ್ ಇಟ್ಕೊಂಡಿದ್ರು. ನಂಗೆ ಅದು ಯಾಕೋ ಇಷ್ಟ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಬ್ರೈಟಾಗಿರೋ ತೊಗೊಳ್ಳಿ ಅಂತ ಹೇಳಿದೆ. ಅದನ್ನು ರೆಡ್ ಕಲರ್ದು ತೊಗೊಂಡ್ರು. ಅವ್ರು ಇದನ್ನು ತೊಗೊಂಡಿದ್ರು. ಇದೇನು ಗೊತ್ತಾ, ಒಂದು 2 ವಾಶ್ ಆದ ತಕ್ಷಣ ಫುಲ್ ಫೇಡ್ ಆಗಿಬಿಡುತ್ತೆ. ಹಾಗೆಯೇ ಶ್ರೇವಿಗೆ ಇನ್ನೊಂದು ಟೀ ಶರ್ಟ್ ಕೂಡ ತೊಗೊಂಡ್ರು ಅಲ್ಲೇ ನಮ್ಮ ಮನೆಯವರು. ಒಂಥರ ಮಿಲ್ಟ್ರಿ ಥರ ಇತ್ತು. ನಂಗೆ ಆ ಥರದ್ದು ಇಷ್ಟ ಆಗುತ್ತೆ. ಆಮೇಲೆ ಡ್ರೆಸ್ಗಳೆಲ್ಲ ನೋಡಿದ್ವಿ. ನಾನು ಕೂಡ ಮ್ಯಾಕ್ಸಲ್ಲೇ ಡ್ರೆಸ್ಸನ್ನು ತೊಗೊಂಡೆ. ಫುಲ್ ಸೆಟ್ಟು ತೊಗೊಂಡೆ. ಚೆನ್ನಾಗಿದೆ ಅದೊಂಥರ. ಹಬ್ಬದಲ್ಲಿ ನಿಮಗೆ ತೋರಿಸ್ತೀನಿ ಅದು ಏನು ತೊಗೊಂಡೆ ಅನ್ನೋದನ್ನು. ಅಲ್ಲಿಂದ ಸೀದಾ ನಾವು ಸ್ಪಾರ್ಗೆ ಬಂದ್ವಿ. ನಾನು ಇದು ಮ್ಯಾಕ್ಸೇ ಅಂದ್ಕೊಂಡೆ, ಆಮೇಲೆ ಗೊತ್ತಾಯಿತು ಇದು ಸ್ಪಾರ್ ಅಂತ. ಚಿನ್ನಿಗೆ ಚಪ್ಪಲ್ ನೋಡ್ತಾ ಇದ್ದೆ. ಅವಳಿಗೆ ಬೇಕಾಗಿರೋ ಸೈಜ್ ಇರಲಿಲ್ಲ. ಅವತ್ತು ಕೂಡ ನಾನು ಈ ವೈಟ್ ಇದೆಯಲ್ಲ ಅದರಲ್ಲೇ ನಾನು ಒಂಥರ ಯೆಲ್ಲೋ ಕಲರ್, ಮಸ್ಟರ್ಡ್ ಯೆಲ್ಲೋ ಕಲರ್ದು ತೊಗೊಂಡಿದ್ದೆ. ಚೆನ್ನಾಗಿತ್ತು ಅದು. ನನಗೆ ಫ್ಲ್ಯಾಟ್ ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಸ್ವಲ್ಪ ಹೀಲ್ಸ್ ಇದ್ದರೆ ತೊಗೊತೀನಿ. ನನಗೆ ಇದು ತುಂಬ ಇಷ್ಟ ಆಯಿತು. ಈಗೆಲ್ಲ ಶ್ರಾವಣ ಮಾಸ ಮುಗೀತಲ್ವ, ಶ್ರಾವಣ ಮಾಸದಲ್ಲಿ ಅದು ಬಾಗಿನ ಎಲ್ಲ ಕೊಡೋದಕ್ಕೆ, ಅದರಲ್ಲಿ ಕಾಯಿ ಎಲ್ಲ ಹಾಕ್ಕೊಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಆದರೆ ಒಂದೊಂದು ಕವರಿಗೆ 37-38 ರೂಪಾಯಿ ಆಯಿತು. ನಾನು ಆ ಬ್ಲೂ ಕಲರ್ ಇದೆಯಲ್ಲ ಆ ಥರದ್ದು 2 ತೊಗೊಂಡೆ. ನಾನು ಹೋದ್ಸಲ ಬಂದಾಗೂ 2 ತೊಗೊಂಡಿದ್ದೆ. ನಾನು ಮಗ್ಗಗಳೆಲ್ಲ ಹಾಕಿಡೋಕ್ಕೆ ಚೆನ್ನಾಗಾಗುತ್ತೆ ಅಂತೇಳಿ. ಹಾಗೆ ಅದು
ಪ್ಯಾರಿಸ್ ಅವ್ರದ್ದು ಬ್ರೌನ್ ಶುಗರ್ ಹುಡುಕ್ತಾ ಇದ್ದೆ, ಬಂದಾಗೆಲ್ಲ ತೊಗೊತೀನಲ್ವ, ಅದ್ರದ್ದು ಇರಲಿಲ್ಲ. ಇದ್ರದ್ದು ಪುಡಿ ಇತ್ತು, ಏನದು ಬೆಲ್ಲದ ಪುಡಿ ಇತ್ತು. ನಾನು ಒಂದ್ಸಲ ಕನ್ಫ್ಯೂಸ್ ಮಾಡಿ ಇದನ್ನೇ ತೊಗೊಂಡು ಹೋಗ್ಬಿಟ್ಟಿದ್ದೆ. ಹಾಗಾಗಿ ಈ ಸಲ ಯಾವುದೋ ಬೇರೆ ಬ್ರ್ಯಾಂಡ್ದು ಸಿಕ್ತು, ಅದನ್ನೇ 2 ತೊಗೊಂಡು ಹಾಗೇ ಹೊರಟ್ವಿ. ಸ್ವಲ್ಪ ಗಾಂಧಿ ಬಜಾರಲ್ಲಿ ಕೂಡ ಕೆಲಸ ಇತ್ತು. ನಾವು ಇನ್ನೊಂದು ಸ್ವಲ್ಪ ಟೈಮ್ನ ಕಳಿಬೋದಾಗಿತ್ತು. ಟೈಮ್ ಎಷ್ಟಾಗಿದೆ ಅಂತ ನಿಮಗೆ ತೋರಿಸ್ತೀನಿ. ನಮ್ಮನೆಯವ್ರಿಗೆ ಅಲ್ಲಿ ನಿಲ್ಲಕ್ಕೆ ಆಗಿಲ್ಲ ಅಂತ ಅದಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೊರಟರು. ಮಾಡಿ ಸುಸ್ತಾಗಿ ಕುತ್ಕೊಂಡಿದ್ದೀವಿ. ಟೈಮ್ ಬಂದು 3:18 ಆಯಿತು ನೋಡಿ, 3:18 ಆಯಿತು. ಚಿನ್ನಿ ಟ್ರೈನ್ ಬಿಟ್ಟು ಕೇರ್ಪೇಟೆಯಲ್ಲಿ ಇದ್ದಾಳಂತೆ. ಈಗ ಚಿನ್ನಿಗೆ ಅದೇನೋ ಒಂದು ಸುತ್ತ ತಗೋಬೇಕು ಅಂತ ಹೇಳಿದ್ರೆ, ಅಲ್ಲಿಗೆ ನಾವು ಎಲ್ಲಿಗೆ ಹೋಗಬೇಕು ಅಂತ, ಈಗ ಗಾಂಧಿ ಬಜಾರ್ಗೆ ಹೋಗಬೇಕು. ಅಲ್ಲಿ ಹೋಗಿ ಅಲ್ಲಿ ತೊಗೋಬೇಕು. ನಂದು ಕೆಟಲ್ ಹಾಳಾಗಿತ್ತು. ಚಿನ್ನಿನೂ ಒಂದು ಕೆಟಲ್ ಬೇಕು ಅಂತ ಹೇಳಿದ್ಲು. ಆಮೇಲೆ ಕೇಳಿದ್ವಿ. ಕೆಟಲ್ ಮನೆಯವರು ಸೊಂಟದ ಮೇಲೆ ಇಟ್ಕೊಂಡು ಓಡಾಡ್ತಾಯಿದ್ರು ಸ್ಪಾರಲ್ಲಿ. ಆಮೇಲೆ ಚಿನ್ನಿ ಕೆಟಲ್ ಬೇಡ ಅಂತ ಅಂದ್ಲು. ಹಾಗಾಗಿ ನಾನು ಕೂಡ ಕೆಟಲ್ ಕ್ಯಾನ್ಸಲ್ ಮಾಡಿದೆ. ನಾನು ತೊಗೊತೀನಿ, ಒಳ್ಳೆ ತೊಗೊತೀನಿ ಅಂತ. ನನ್ನ ಕೆಟಲ್ ಪರಿಸ್ಥಿತಿ ಹೆಂಗಾಗಿದೆ ಅಂತ ನಿಮಗೆ ಇನ್ನೊಂದಿನ ತೋರಿಸ್ತೀನಿ. ಅಲ್ಲ ರೀ, ಏನು ಮಜ್ಜಾ ಆಗಿದೆ ಗೊತ್ತಾ. ನಾನಂತೂ ಆ ಕೆಟಲ್ ನೋಡಿ ಬಿದ್ದು ನಾಕಿದ್ದೆ. ಚಿನ್ನಿ ಏನಂತಿದ್ಲು, ನೀವು ಹೊಸದು ತಗ, ನಾನು ಹಳೇದಿನ ಒಯ್ತೀನಿ ಅಂತಿದ್ಲು. ಚಿನ್ನಿಗೆ ಫೋಟೋ ಹಾಕಿದ್ನ. ಅದಕ್ಕೆ ಚಿನ್ನಿ, ಅಯ್ಯಪ್ಪ ನನಗೆ ಮಾತ್ರ ಈ ಕೆಟಲ್ ಬೇಡ ಅಂತ ಹೇಳಿದ್ಲು. ಒಂದು ಜುಗಾಡ್ ಮಾಡಿದ್ವಿ, ಅದ್ರ ಮೇಲ್ಗಡೆ ಸ್ವಿಚ್ ಹೋಗಿತ್ತು. ನಮ್ಮನೇಲಿ ಒಂದು ಜುಗಾಡ್ ಮಾಡಿ ಕೊಟ್ಟಿದ್ದಾರೆ. ಅದು ಕರೆಂಟ್ ಹೊಡಿತಾ ಇದೆ ಇವಾಗ. ನೋಡೋಣ, ನಾನು ಸ್ವಲ್ಪ ದಿನ ಬಿಟ್ಟು ಅದು ಹಾಳಾದ್ಮೇಲೆ ಪೂರ್ತಿ ಒಂದು ಹೊಸದು ಒಳ್ಳೆದೇ ತೊಗೊಳ್ಳೋಣ ಅಂತ ಇದ್ದೀನಿ. ಪರ್ಮನೆಂಟ್ ಆಗಿರೋಂಥದ್ದನ್ನು ತೊಗೊಳ್ಳೋಣ ಅಂತ ಇದ್ದೀನಿ ಅಷ್ಟೇ. ಈಗ ಸ್ವಲ್ಪ ಗಾಂಧಿ ಬಜಾರ್ಗೆ ಹೋಗಬೇಕು. 4:15ಗೆ ಫೋನ್ ಕೂಡ ಮಾಡಬೇಕು ಅವರಿಗೆ, ಬ್ಲೌಸ್ ಅವರಿಗೆ. ಮೂವಿಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿದ್ವಿ, ಯಾಕಂದರೆ ಯಾವುದು ಮೂವಿ ನಮಗೆ ಇಷ್ಟ ಆಗಿರೋದು ಇರಲಿಲ್ಲ. ಹಾಗಾಗಿ ಮತ್ತೆ 4:40ಗೆ ಹೋಗೋಣ ಅಂದರು. 4:15ಗೆ ನಂದು ಬ್ಲೌಸ್ ಬೇರೆ ಇಸ್ಕೋಬೇಕು, ಮತ್ತು ಅವ್ರು ಬೇಗ ಕ್ಲೋಸ್ ಮಾಡಿಬಿಡ್ತಾರೆ. ಹಾಗಾಗಿ ಬೇಡ ಅಂತೇಳಿ ಮೂವಿನ ಕ್ಯಾನ್ಸಲ್ ಮಾಡಿದ್ವಿ ಅಷ್ಟೇ. ಈಗ ಮತ್ತೆ ಗಾಂಧಿ ಬಜಾರ್ಗೆ ಹೋಗಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಹೋಗೋಣ ಅಂತ ಕುತ್ಕೊಂಡಿದ್ವಿ. ಊಟ ಆದಮೇಲಿಂದ ಬರೀ ಓಡಾಟನೇ ಆಗಿದೆ. ಹಾಗಾಗಿ ಗಾಂಧಿ ಬಜಾರ್ಗೆ ಹೊರಟ್ವಿ. ನಮ್ಮ ಮನೆಯವರು ಮೊಬೈಲ್ ಕವರ್ ಹಾಳಾಗಿತ್ತು, ಹಾಗಾಗಿ ಕವರ್ ಹಾಕ್ಸೋದಕ್ಕೆ ಅಂತ ಇಲ್ಲಿಗೆ ಬಂದ್ವಿ. ಹುಡುಕಿ ಇಟ್ಟರು. ಪಾಪ ನಮ್ಮ ಮನೆಯವ್ರದ್ದು ಮೊಬೈಲ್ ತೊಗೊಂಡು ಈಗ 2-3 ವರ್ಷ ಆಗೋಯ್ತು. ಅವ್ರದ್ದು ಯಾವುದೋ ರೆಡ್ಮಿನೋ ಯಾವುದೋ ಏನೋ, ಅಲ್ಲಿ ಕವರು ಸಿಗಲಿಲ್ಲ. ಅವರು ಹುಡುಕಿಡ್ತೀನಿ, ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು. ಗಾಂಧಿ ಬಜಾರಿಗೆ ಬರ್ತೀವಿ. ಜನ ಅಂದರೆ ಸಾಗರ ಇತ್ತು. ನನಗೆ ಒಂದು ಸಲ ಹೆದರಿಕೆ ಆಗಿಬಿಡ್ತು. ಮತ್ತು ಗಾಂಧಿ ಬಜಾರಲ್ಲಿ ಏನು ಗೊತ್ತಾ, ಸ್ವಲ್ಪ ಕಳ್ತನ ಎಲ್ಲ ಜಾಸ್ತಿ ಆಗ್ತಿರುತ್ತೆ. ಹಾಗಾಗಿ ಈ ಥರ ರಶ್ ಇದ್ದಾಗ ಹೋಗಬಾರ್ದು. ದುಡ್ಡು ಆ ಥರ ಏನಾದ್ರು ತುಂಬ ತೊಗೊಂಡು ಹೋಗ್ತೀವಿ ಅಂದರೆ ಈ ಟೈಮಲ್ಲಿ ಏನೂ ಹೋಗಬೇಡಿ. ಹಾಗೆಯೇ ಅಲ್ಲಿ ಚಿನ್ನದೆಲ್ಲ ಕೆಲಸ ಆಯಿತು. ನಮ್ಮನೆಯವರು ಸೇಮ್ ಇದೇ ಥರದ್ದೇ ಕವರ್ ಹಾಕ್ಸಿದ್ರು. ಅದು ಮೇಲ್ಗಡೆ ಗ್ಲಾಸ್ ಕೂಡ ಎಲ್ಲ ಹೋಗಿತ್ತು, ಎಲ್ಲ ಹೊಸ್ತು ಮಾಡಿ ಕೊಟ್ಟರು. ಸೇಮ್ ಇದೆ ಇಬ್ಬರದು. ನಾನು ಅದರಲ್ಲಿ 100 ರೂಪಾಯಿ ನೋಟ್ ಇಟ್ಕೊಂಡಿದ್ದೀನಿ. ಫೋನಲ್ಲಿ ನೋಟ್ ಇಡಬಾರ್ದಂತೆ, ನಾನು ಎಮರ್ಜೆನ್ಸಿಗೆ ಅಂತ ಅದನ್ನು ಇಟ್ಕೊಂಡಿರ್ತೀನಿ. ಹಾಗೆಯೇ ಅಲ್ಲಿ ಟೀ ಕುಡಿಯೋಣ ಅಂತ ಹೋದ್ವಿ. ಏನಾಯಿತು ಅಂದರೆ ಬ್ಲೌಸು ಇಸ್ಕೊಂಡೆ ನಾನು. 4 ಬ್ಲೌಸ್ ಏನೋ ಹೊಲಿಯೋಕೆ ಕೊಟ್ಟಿದ್ದು, 3 ಬ್ಲೌಸ್ ಏನೋ ಹೊಲಿಯೋಕೆ ಕೊಟ್ಟಿದ್ದು. 1 ಬ್ಲೌಸು ನೆಟ್ಟು ಹೊಲಿದಿರಲಿಲ್ಲ. ಎಲ್ಲ ಟೈಟ್ ಮಾಡಿ ಇಟ್ಟಿದ್ರು. ಬಿಚ್ಚಿ ತೆಗೆದು ಹಾಕಿ ಮಾಡಿ ಅಲ್ಲೇ 1-1.5 ಗಂಟೆ ಟೈಮ್ ಕಳೆದ್ವಿ. ನಮ್ಮನೆಯವ್ರಿಗೆ ಪಾಪ ಕಾರಲ್ಲಿ ಕುತ್ಕೊಂಡು ಸಾಕಾಯಿತು. ಆದ್ರೂ ಅವರು ಹೊಲಿಗೆ ಹಾಕ್ಕೊಡ್ತೀನಿ ಅಂತ ಹೇಳಿ ಹೊಲಿಗೆನೇ ಹಾಕ್ಕೊಡ್ದೆ ಮೋಸ ಮಾಡಿಬಿಟ್ರು ಒಂದು ಬ್ಲೌಸಿಗೆ. ನಂಗೆ ಅದು ಹಾಕಿದ್ಮೇಲೆ ಊರಿಗೆ ಹೋಗಿ ಹಾಕಿದ್ಮೇಲೆ ನನಗೆ ಗೊತ್ತಾಯಿತು. ಹಾಗೆ ಈಗ ಮತ್ತೆ ರೈಲ್ವೆ ಸ್ಟೇಷನ್ ಹತ್ರನೇ ಹೋಗ್ತಾ ಇದ್ದೀವಿ. ನಾನು ಹೇಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ, ರೈಲ್ವೆ ಸ್ಟೇಷನ್ ಹತ್ರ ಇಷ್ಟು ಮುಂಚೆ ಯಾಕೆ ಹೋಗೋದು ಅಂತ. ಟೈಮ್ ಇನ್ನೂ 7 ಗಂಟೆ ಆಗಿತ್ತು ಅಷ್ಟೇ. ಬೇಡ ಅಂದರು, ಕರ್ಕೊಂಡೋದ್ರು. ಅಲ್ಲಿ ಗೋಲ್ಗಪ್ಪ ಮಾರ್ತಾಯಿದ್ರು, ಅಲ್ಲಿ ಹೋದ್ರು. ಅವ್ರಿಗೆ ಯಾಕೋ ಅದು ಇಷ್ಟ ಆಗಲಿಲ್ಲ ಅಂತೆ. ಹಾಗೆ ಅಲ್ಲೊಂದು ಅರ್ಧ ಗಂಟೆ ಟೈಮ್ ಕಳೆದ್ವಿ. ಆಮೇಲೆ ಸ್ಮಾರ್ಟ್ ಬಜಾರರು ಹೋಗೋಣ ಅಂತ ನಮ್ಮ ಮನೆಯವರೇ ಕರ್ಕೊಂಡು ಬಂದರು. ನಾನು ಇವತ್ತೇನು ಮಾತಾಡಿಲ್ಲ. ನಮ್ಮ ಮನೆಯವ್ರು ಇವತ್ತು ಸಂಜೆ ಆದ ತಕ್ಷಣ ಪೇಷನ್ಸ್ ಕಳ್ಕೊಂಡ್ಬಿಟ್ರು. ನಮಗೆ ಅನ್ನಿಸ್ತು ನಾವು ರಾಂಗ್ ಡಿಸಿಷನನ್ನು ತೊಗೊಂಡು ಅಷ್ಟು ಬೇಗ ಶಿವಮೊಗ್ಗ ಹೋದ್ವಿ ಅಂತ. ನನಗೂ ಕೂಡ ಕೆಲಸ ಇತ್ತು. ನನ್ನ ಅದೃಷ್ಟನೋ ದುರಾದೃಷ್ಟನೋ ಗೊತ್ತಿಲ್ಲ, ನನ್ನ ಕೆಲಸ ಬೇಗ ಮುಗಿದ್ಬಿಡ್ತು. ಒಂದೊಂದು ದಿನ ನನ್ನ ಕೆಲಸ ಮುಗಿಯೋದೇ ಇಲ್ಲ. ಇವತ್ತು ನಾನು 3:30 ಒಳಗೆಲ್ಲ ನನ್ನ ಕೆಲಸನೇ ಮುಗಿದುಬಿಟ್ಟಿತ್ತು. ಹಾಗಾಗಿ ಆಮೇಲೆ ಟೈಮ್ ಪಾಸ್ ಮಾಡೋತ್ತಿಗೆ ಸಾಕಾದಂಗೆ ಆಯ್ತಿದ್ದು. ಸೆಕೆಂಡ್ ರೌಂಡ್ ನಾವು ರೈಲ್ವೆ ಸ್ಟೇಷನ್ ಹತ್ರ ಬಂದು ನಿಂತ್ಕೊಂಡ ತಕ್ಷಣ ಅಲ್ಲಿ ಆಟೋ ಡ್ರೈವರ್ಗಳಿಗೆ ಅದೇನೋ ಒಂದು ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ. ಅವರಿಗೆ ಯಾವ್ಯಾವ ಟ್ರೈನು ಯಾವ್ಯಾವ ಟೈಮಿಗೆ ಬರುತ್ತೆ ಅಂತ ಅವರಿಗೆ ಗೊತ್ತಾಗುತ್ತೆ. ಅವರು ಇಲ್ಲ ಸರ್ ಇವತ್ತು ಲೇಟ್ ಆಗುತ್ತೆ ಟ್ರೈನ್ ಬರೋದು ಅಂತ ಹೇಳಿದ್ರು. ಅವರು 10:30 ಅಂತ ಹೇಳಿದ್ರು. ಆಮೇಲೆ ಚಿನ್ನಿ ಹಾಸ್ಟೆಲಲ್ಲಿ ಹೊರಡಬೇಕಿದ್ರೆ ಒಂದು ಚಪಾತಿ ತಿಂದ್ಲಂತೆ. ಅಷ್ಟೊತ್ತಿಗೆ ಆಟೋನೂ ಬಂತಂತೆ. ಅವ್ರ ಫ್ರೆಂಡ್ಸ್ ಎಲ್ಲ ಬಾ ಅನ್ನೋಕ್ಕೆ ಶುರು ಮಾಡಿದ್ರಂತೆ. ಊಟನೂ ಮಾಡಿಲ್ಲ ಅವಳು. ಒಂದು ಚಪಾತಿ ತಿಂದು ಹಾಗೆ ಟ್ರೈನ್ ಹತ್ತಿದ್ದಾಳೆ. ನಂಗೆ ಹಶು ಆಗ್ತಿದೆ ಅಂತಿದ್ದಾಳೆ. ಅಲ್ಲಿ ರೈಲ್ವೆ ಸ್ಟೇಷನಲ್ಲೂ ಅವಳಿಗೆ ಏನೂ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಅವಳು ಯಾವಾಗೂ ತಿನ್ನೋದಿಲ್ಲ. ತಿಂದ್ರೊಳಗೆ 2-3 ದಿನ ಹೊಟ್ಟೆ ಹಾಳಾಗ್ಬಿಡುತ್ತೆ.
ಹಾಗಾಗಿ ನಾವು ತಿಂಡಿ ತಿನ್ನೋಣ ಅಂತ ಮೀನಾಕ್ಷಿ ಭವನ್ಗೆ ಬಂದ್ವಿ. ಟೈಮ್ 8:15 ಆಗಿತ್ತು ಅನಿಸುತ್ತೆ ನಾವು ಬಂದಾಗ. ಏನು ಗೊತ್ತಾ, ದೋಸೆ ಎಲ್ಲ ಹೋಟೆಲಲ್ಲೂ ತಟ್ಟೆಯಿಂದ ಹೊರಗಿರುತ್ತೆ, ಮೀನಾಕ್ಷಿ ಭವನಲ್ಲಿ ದೋಸೆ ತಟ್ಟೆಯಿಂದ ಒಳಗಿತ್ತು. ಅಯ್ಯೋ ದೇವರೇ, ಇದು ತಿಂದರೆ ಹೊಟ್ಟೆ ತುಂಬುತ್ತೋ ಇಲ್ವೋ ಅಂತ ಅಂದ್ಕೊಂಡ್ವಿ. ಆಮೇಲೆ ಒಂದೊಂದು ದೋಸೆ ತಿಂದ್ವಿ, ಕಾಫಿ ಏನೂ ಕುಡಿಲಿಲ್ಲ. ಹಾಗೆಯೇ ಚಿನ್ನಿಗೆ ಅಲ್ಲೇ ಕೇಳಿದ್ವಿ ಏನಾದರೂ ರೈಸ್ ಐಟಮ್ ಇದೆಯಾ ಅಂತ ಹೇಳಿ. ನಾನು ಹೇಳಿದ್ದೆ ನಮ್ಮ ಮನೆಯವರಿಗೆ, ಅಲ್ಲಿ ರೈಸ್ ಐಟಮ್ ಏನೂ ಸಿಗೋದಿಲ್ಲ, ಫ್ರೈಡ್ ರೈಸ್ ಆ ಥರದ್ದೇನೂ ಸಿಗೋದಿಲ್ಲ ಅಂತ ಹೇಳಿದೆ. ನಮ್ಮ ಮನೆಯವ್ರು ಇಲ್ಲ ಸಿಗುತ್ತೆ ಅಂತ ನನ್ನ ಹತ್ರ ಇದು ಮಾಡಿದ್ರು. ಆಮೇಲೆ ಅಲ್ಲಿ ಏನೂ ಸಿಗಲಿಲ್ಲ. ಆಮೇಲೆ ಮತ್ತೆ ಸೀದಾ ಶುಭಮ್ಗೆ ಹೋಗೋಣ ಅಂತ ಶುಭಮ್ಗೆ ಹೊರಟ್ವಿ. ಅಲ್ಲಿ ಅವಳಿಗೆ ಫ್ರೈಡ್ ರೈಸ್ ತೊಗೊಂಡ್ವಿ. ಅಲ್ಲೂ ಅಷ್ಟೇ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಳೆದ್ವಿ. ಅಲ್ಲೂ ಮಾಡಿಕೊಡೋದು ಸ್ವಲ್ಪ ಲೇಟ್ ಆಯಿತು. ನಾನು ಕಾರಲ್ಲೇ ಕೂತ್ಕೊಂಡೆ, ನಮ್ಮ ಮನೆಯವರು ಹೋಗಿ ತರ್ತಾ ಇದ್ದಾರೆ, ಅಂದರೆ ಹೋಗ್ತಾ ಇದ್ದಾರೆ. ಹೋಗಿ ಒಂದು ಮುಕ್ಕಾಲು ಗಂಟೆ ಆದಮೇಲೆ ಬಂದರು. ನಿಜ ಹೇಳ್ತೀನಿ, ಇವತ್ತು ಯಾವುದೋ ಎಡಮಗ್ಲಲ್ಲಿ ಎದ್ದಿದ್ವಿ ಅನಿಸುತ್ತೆ ನಾವು. ನಮ್ಮ ಮನೆಯವರು ಮನೆಯಿಂದ ಹೊರಡಬೇಕಿದ್ರೇ ಇಷ್ಟು ಬೇಗ ಹೊರಡಬೇಕಾ, ಕೆಲಸ ಅಷ್ಟಿದೆಯಾ ಅಂತ ಕೇಳಿದ್ರು. ನಾನು ಯಾವಾಗಲೂ ಹೋದಾಗ ಕೆಲಸ ಲೇಟ್ ಆಗ್ತಾಯಿತ್ತು. ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಹೋಗೋಣ ಅಂತ ಹೊರಟ್ವಿ. ನಾವಿಬ್ಬರು ತೊಗೊಂಡಿರೋ ರಾಂಗ್ ಡಿಸಿಷನ್ನಿಂದ ಇವತ್ತು ಇಷ್ಟೆಲ್ಲ ಅನುಭವಿಸ್ಬೇಕಾಯ್ತು. 3ನೇ ಸಲ ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. 9:40 ಆಗಿದೆ. 8:30ಕ್ಕೆ ಬರೋ ಟ್ರೈನು 9:40 ಆದರೂ ಬಂದಿಲ್ಲ. ಮತ್ತೆ ಆಟೋದವ್ರನ್ನ ಇನ್ನೊಬ್ಬರನ್ನ ಕೇಳಿದ್ವಿ. ಅವರು ಇಲ್ಲ ಸರ್, ಇನ್ನೂ ತುಂಬ ಟೈಮ್ ಇದೆ ಅಂತ ಹೇಳಿದ್ರು. ಆಮೇಲೆ ಚಿನ್ನಿಗೆ ಫೋನ್ ಮಾಡಿದ್ವಿ. ಅದಿವತ್ತು ಬರೀ ಅಲ್ಲಿ ಕ್ರಾಸಿಂಗ್ ಇಲ್ಲಿ ಕ್ರಾಸಿಂಗ್ ಅಂತ ಹೇಳಿ ಈ ಟ್ರೈನಿಗೆ ಕ್ರಾಸಿಂಗ್ ಕೊಡೋದಕ್ಕೆ ಅವರು ಭದ್ರಾವತಿಯಿಂದ ಹಿಂದೆ ನಿಂತಿದ್ದಾರೆ. ಈ ಟ್ರೈನು ಬಂದು ಹೋದ ನಂತರ, ಇದು ಇಂಟರ್ಸಿಟಿ, ಇದು ಬೆಂಗಳೂರಿಂದ ಬರೋದು, ಆ ನಂತರ ಬಂತಂತೆ. ಈಗ ನೋಡಿ ಟೈಮ್ 10 ಗಂಟೆ 1 ನಿಮಿಷ ಆಗಿದೆ. Mysuru to Talguppa will arrive shortly on platform number 1. ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ಗಾಡಿ ಸಂಖ್ಯೆ 162222 ಧ್ಯಾನ दें। गाड़ी संख्या 1622 एक्सप्रेस मंसूरू से तालगुप्पा का प्लेटफॉर्म क्रमांक 1 पर थोड़ी ही देर में आएगी। Your attention please. ಅಂತೂ ಇಂತೂ ಟ್ರೈನ್ ಬಂತು. 10 ಗಂಟೆ 3 ನಿಮಿಷಕ್ಕೆ ಟ್ರೈನ್ ಬಂತು. 8:15ಗೆ ಬರೋ ಟ್ರೈನು 10 ಗಂಟೆಗೆ ಬಂತು. ನಮ್ಮ ಮನೆಯವರಂತೂ 100 ಸಲ ಹೇಳಿದ್ರು, ಇನ್ನು ಮಾತ್ರ ಈ ಟ್ರೈನಿಗೆ ಬರಬೇಡ, ಇನ್ನು ಮಾತ್ರ ಈ ಟ್ರೈನಿಗೆ ಬರಬೇಡ ಅಂತ. ನಾವಿಬ್ಬರನ್ನು ಬಿಟ್ಟು ಅವರು ಮುಂದೆ ಹೋಗ್ತಿದ್ದಾರೆ. ಅವ್ರು ಯಾವಾಗಲೂ ನಮ್ಮ ಮನೆಯವ್ರು ಹೆಂಗಂದರೆ ರಾತ್ರಿ ಹೊತ್ತು ಎಲ್ಲೂ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡಲ್ಲ. ಅವ್ರು ಹೇಳೋದು ಸರಿಯೇ. ನಾನು ಅದೇ ಅಂತ ಇದ್ದೆ ಚಿನ್ನಿಗೆ, ನಿಮ್ಮ ಡ್ಯಾಡಿ ನಮ್ಮಿಬ್ಬರ ಮೇಲೂ ಸಿಟ್ಟು ಬಂದಿದೆ ಅಂತೇಳಿ ಅವಳು ನಗ್ತಾ ಇದ್ಲು. ನಾನು ಯಾವತ್ತಾದರೂ ಈ ಟ್ರೈನ್ ಇಷ್ಟು ಲೇಟಾಗಿ ಬಂದಿದ್ದು ನೀನು ನೋಡಿದ್ದೀಯಾ ಅಂತ ಇದ್ಲು. ಅದೇ ಅಂತ ಇದ್ಲು, ನಾನು ಯಾವ ಟ್ರೈನ್ ಹತ್ತಿದ್ರು ಅಷ್ಟೇ ಯಾವಾಗಲೂ ಲೇಟ್ ಅಂತ ಹೇಳ್ತಾ ಇದ್ಲು. ನೀನು ಯಾವ ಟ್ರೈನಿಗೂ ಬರಬೇಡ ಅಂತ ಹೇಳಿದೆ. ಇನ್ನು ಜೀವಮಾನಕ್ಕೆ ಈ ಟ್ರೈನ್ ಹತ್ತಬೇಡ ನೀನು ಅಂತ ಅವ್ರ ಡ್ಯಾಡಿ ಬೈತಾಯಿದ್ರು. ಅವರಿಗೆ ಇಷ್ಟನೂ ಇರಲಿಲ್ಲ, ಯಾಕಂದರೆ ರಾತ್ರಿ ಲೇಟ್ ಆಗುತ್ತೆ ಅನ್ನೋ ಇದರಲ್ಲಿ. ಮತ್ತು ನಾವು ಎಲ್ಲರೂ ಪ್ಲ್ಯಾನ್ ಮಾಡಿನೇ ಹೊರಟಿರೋದ್ರಿಂದ ಹಾಗಾಯಿತು. ಚಿನ್ನಿ ಕಾಲದಲ್ಲಿ ನಾನು ನಮ್ಮ ಮನೆಯವರು ಜಗಳ ಕೂಡ ಆಡಿದ್ವಿ. ಆಮೇಲೆ ನಾವಿಬ್ಬರು ತೊಗೊಂಡಿರೋ ಒಂದು ರಾಂಗ್ ಡಿಸಿಷನ್ನಿಂದ ಇವತ್ತು ಇಡೀ ದಿನ ನಾವು ಈ ಥರ ಪೇಚಾಡಬೇಕಾಯ್ತು. ಸಂಜೆ 6:30 7 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನಾವು ಇಬ್ಬರು ಒದ್ದಾಡ್ಬಿಟ್ವಿ. ಇಡೀ ಶಿವಮೊಗ್ಗ ತಿರುಗ್ತಾನೇ ಇದ್ವಿ. ಚಿನ್ನಿ ಹಾಗೆ ಫ್ರೈಡ್ ರೈಸ್ ತಿಂದಳು. ಹಾಗೆ ಅಲ್ಲಿಂದ ನಾವು ಕೂಡ ಹೊರಟ್ವಿ. ಮನೆಗೆ ಹೋಗೋಷ್ಟೊತ್ತಿಗೆ 11 ಗಂಟೆ ಮೇಲಾಗೋಗಿತ್ತು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.